with the body, mind, emotions and ego fall away and we realize our true nature as Atma, the spirit. This is the Atma Sakshatkar, self-realization. It is the most beautiful and liberating experience which we will all experience together today. With meditation centers established in more than 120 countries, Sahaj Yoga has become a global phenomenon. Thousands of people every day are getting the experience of self-realization and ascending into a higher state of awareness. They are finding the freedom and happiness that comes from spiritual upliftment, truly the only need of the hour today. ಈಗ ಸಹಜ ಯೋಗ ಎಂದರೇನು ಎಂಬ ಪ್ರಶ್ನೆಗೆ ಬರೋಣ. ಸಹಜ ಎಂದರೆ ಆಂತರಿಕವಾಗಿ ಹುಟ್ಟಿದ್ದು, ಇದು ನೈಸರ್ಗಿಕ, ಇದು ಸ್ವಯಂ ಪ್ರೇರಿತ. ಯೋಗ ಎಂದರೆ ದೈವಿಕತೆಯೊಂದಿನ ಒಕ್ಕೂಟ. ಪ್ರತಿಯೊಬ್ಬ ಮನುಷ್ಯನ ಒಳಗೆ ಒಂದು ಸೂಕ್ಷ್ಮ ಕಾರ್ಯವಿಧಾನ, ಸೂಕ್ಷ್ಮ ಯಾಂತ್ರಿಕ ವ್ಯವಸ್ಥೆಯೊಂದಿಗೆ ಮನುಷ್ಯನು ಜನಿಸುತ್ತಾನೆ. ಅದು ಜಾಗೃತಗೊಂಡಾಗ ಯೋಗವನ್ನು ನೀಡುತ್ತದೆ. ದೈವಿಕತೆಯೊಂದಿಗೆ ಸ್ವಯಂ ಪ್ರೇರಿತ ಒಕ್ಕೂಟ. ಈ ಅನುಭವವನ್ನು ಸ್ವಯಂ ಸಾಕ್ಷಾತ್ಕಾರ ಅಥವಾ ಆತ್ಮ ಸಾಕ್ಷಾತ್ಕಾರ, ಸೆಲ್ಫ್ ರಿಯಲೈಸೇಷನ್ ಎಂದು ಕರೆಯುತ್ತಾರೆ. ಇದನ್ನು ಎಲ್ಲ ಧರ್ಮಗಳ ಬೋಧನೆಗಳಲ್ಲಿ ವಿವರಿಸಲಾಗಿದೆ. ಸಹಜ ಯೋಗದಲ್ಲಿನ ವ್ಯತ್ಯಾಸವೆಂದರೆ ಸ್ವಯಂ ಸಾಕ್ಷಾತ್ಕಾರವು ದೂರದ ಗುರಿಗಿಂತ ಹೆಚ್ಚಾಗಿ ನಮ್ಮ ಆಧ್ಯಾತ್ಮಿಕ ಆರೋಹಣದ ಆರಂಭಿಕ ಹಂತವಾಗಿದೆ. ಸೂಕ್ತ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಿಗೊಳಿಸುವ ನಿರ್ಧಾರಕಗಳು, ಕುಂಡಲಿನಿಯು ಜಾಗೃತಿಯಾಗುವುದು, ಸತ್ಯವನ್ನು ತಿಳಿದುಕೊಳ್ಳುವ ನಿಜವಾದ ಬಯಕೆ, ಇಚ್ಛೆ ಹೊಂದಿರುವವರಿಗೆ ಮಾತ್ರ. ಮತ್ತು ಈ ಶಕ್ತಿಯನ್ನು ಈಗಾಗಲೇ ಜಾಗೃತಿಗೊಳಿಸಿದ ವ್ಯಕ್ತಿಯ ಉಪಸ್ಥಿತಿಯಲ್ಲಿದ್ದಾಗ ಮಾತ್ರ ಲಭ್ಯವಾಗುತ್ತದೆ. ಕುಂಡಲಿನಿ ಎಂದರೆ ನಮ್ಮ ಜನನದ ಸಮಯದಲ್ಲಿ ಸಕ್ರಿಯವಾಗಿತ್ತು ಮತ್ತು ನಂತರದಲ್ಲಿ ಸೂಕ್ತ ವ್ಯವಸ್ಥೆಯಲ್ಲಿ ತಲುಪಿರುತ್ತದೆ. ಇದು ಬೆನ್ನು ಉರಿಯಲ್ಲಿರುವ ನಮ್ಮ ಸ್ಯಾಕ್ರಮ್ ಮೂಳೆಯಲ್ಲಿ 3.5 ಸುರುಳಿಗಳ ರೂಪದಲ್ಲಿರುತ್ತದೆ. ಗ್ರೀಕ್ ಭಾಷೆಯಲ್ಲಿ ಸ್ಯಾಕ್ರಮ್ ಎಂದರೆ ಪವಿತ್ರ. ಆದ್ದರಿಂದ ಪ್ರಾಚೀನ ಕಾಲದ ಜನರಿಗೆ ಈ ಮೂಳೆಯಲ್ಲಿ ಮೂಲಾಧಾರ ಎಂದು ಕರೆಯಲ್ಪಡುವ ಪವಿತ್ರ ಶಕ್ತಿ ಇದೆ ಎಂದು ಈಗಾಗಲೇ ತಿಳಿದಿತ್ತು. ಕುಂಡಲಿನಿಯು ಜಾಗೃತವಾದಾಗ ಸ್ಯಾಕ್ರಮ್ ಮೂಳೆಯಿಂದ ಹೊರಹೊಮ್ಮುತ್ತದೆ. ಇದನ್ನು ಚಾರ್ಟ್ನಲ್ಲಿ ತೋರಿಸಿರುವಂತೆ ಇದು ಸುಷುಮ್ನ ಅಥವಾ ಕೇಂದ್ರ ಚಾನಲ್ ಮೂಲಕ ಏರುತ್ತದೆ. 6 ಚಕ್ರಗಳನ್ನು ಸಂಪರ್ಕಿಸುತ್ತದೆ. ಈ ಸೂಕ್ಷ್ಮ ಶಕ್ತಿ ಕೇಂದ್ರಗಳನ್ನು ಪೋಷಿಸುತ್ತದೆ ಮತ್ತು ಬೆಳಗಿಸುತ್ತದೆ. ಕುಂಡಲಿನಿ ಹಣೆಯ ಮೇಲಿನ ಆಜ್ಞಾಚಕ್ರದ ಮೂಲಕ ಹಾದು ಹೋದಾಗ ಅನ್ವೇಷಕನು, ಸತ್ಯಶೋಧಕನು ವಿಚಾರವಿಲ್ಲದ ಅರಿವಿನ ಶಾಂತಿ ಮತ್ತು ಮೌನವನ್ನು ಅನುಭವಿಸುತ್ತಾನೆ. ಇದು ನಿಜವಾದ ಧ್ಯಾನದ ಮೊದಲ ಹಂತವಾಗಿದೆ. ಪ್ರತಿದಿನ ಕೆಲವು ಕ್ಷಣಗಳಾದರೂ ಸಹ ನಿರ್ವಿಚಾರಿತವಾದ ಈ ಸ್ಥಿತಿಯನ್ನು ಪ್ರವೇಶಿಸುವುದರಿಂದ ಜೀವನದ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಈ ಎಲ್ಲ ಕ್ಷೇತ್ರಗಳನ್ನು ಇದು ಪರಿವರ್ತಿಸುತ್ತಾ ಹೋಗುತ್ತದೆ. ನಾವು ನಮ್ಮ ಸುತ್ತಲಿನ ಪ್ರಪಂಚದೊಂದಿಗೆ ಸಾಮರಸ್ಯಕ್ಕೆ ಬರುತ್ತೇವೆ ಮತ್ತು ನಮ್ಮ ದೈನಂದಿನ ಜೀವನದ ಏರಿಳಿತಗಳಿಂದ ಕಡಿಮೆ ಪ್ರಭಾವಿತರಾಗುತ್ತೇವೆ. ಲಿಂಬಿಕ್ ಪ್ರದೇಶದಲ್ಲಿರುವ ಸಹಸ್ರಾರ ಚಕ್ರ 1000 ದಳಗಳ ಕಮಲದ ಮೂಲಕ ಹಾದು ಹೋಗುವಾಗ ಕುಂಡಲಿನಿಯು ತಲೆಯ ಮೇಲ್ಭಾಗದಲ್ಲಿರುವ ಫಾಂಟೆನಲ್ ಮೂಳೆಯನ್ನು ಸಂಪರ್ಕಿಸುತ್ತದೆ ಮತ್ತು ಪರಮಚೈತನ್ಯ, ದೇವರ ಪ್ರೀತಿಯ ಸರ್ವವ್ಯಾಪಿ ಶಕ್ತಿಯೊಂದಿಗೆ ನಮ್ಮನ್ನು ಒಂದುಗೂಡಿಸುತ್ತದೆ. ಇದನ್ನು ತಲೆಯ ಮೇಲ್ಭಾಗ ಮತ್ತು ಅಂಗೈಗಳ ಮೇಲೆ ತಂಪಾದ ತಂಗಾಳಿಯಂತೆ ಅನುಭವಿಸಲಾಗುತ್ತದೆ. ದೇಹ, ಮನಸ್ಸು, ಭಾವನೆಗಳು ಮತ್ತು ಅಹಂಕಾರದೊಂದಿಗಿನ ಗುರುತಿಸುವಿಕೆಗಳು ದೂರವಾಗುತ್ತವೆ. ನಾವು ಆತ್ಮ ಸ್ವರೂಪರಾಗುತ್ತೇವೆ ಎಂಬುದನ್ನು ನಾವು ಅರಿತುಕೊಳ್ಳುತ್ತೇವೆ. ಇದು ಆತ್ಮ ಸಾಕ್ಷಾತ್ಕಾರ, ಸ್ವಯಂ ಸಾಕ್ಷಾತ್ಕಾರ. ಇದು ಅತ್ಯಂತ ಸುಂದರವಾದ ಮತ್ತು ವಿಮೋಚನೆಯ ಅನುಭವವಾಗಿದೆ. ಇದನ್ನು ನಾವೆಲ್ಲರೂ ಇಂದು ಒಟ್ಟಿಗೆ ಅನುಭವಿಸೋಣ. ಸುಮಾರು 120ಕ್ಕೂ ಹೆಚ್ಚು ದೇಶಗಳಲ್ಲಿ ಧ್ಯಾನ ಕೇಂದ್ರಗಳನ್ನು ಸ್ಥಾಪಿಸುವುದರೊಂದಿಗೆ ಸಹಜ ಯೋಗವು ಜಾಗತಿಕ ವಿದ್ಯಮಾನವಾಗಿದೆ. ಪ್ರತಿದಿನ ಸಾವಿರಾರು ಜನರು
ಸ್ವಯಂ ಸಾಕ್ಷಾತ್ಕಾರದ ಅನುಭವವನ್ನು ಪಡೆಯುತ್ತಿದ್ದಾರೆ ಮತ್ತು ಅರಿವಿನ ಉನ್ನತ ಸ್ಥಿತಿಗೆ ಏರುತ್ತಿದ್ದಾರೆ. ಅವರು ಆಧ್ಯಾತ್ಮಿಕ ನೆರವೇರಿಕೆಯಿಂದ ಬರುವ ಸ್ವಾತಂತ್ರ್ಯ ಮತ್ತು ಸಂತೋಷವನ್ನು ಕಂಡುಕೊಳ್ಳುತ್ತಿದ್ದಾರೆ. ನಿಜವಾಗಿಯೂ ಇಂದಿನ ಸಮಯ ಏಕೈಕ ಅಗತ್ಯ ಇದಾಗಿದೆ.